ನಾನು ಮೊನ್ನೆ ದೇವ್ರ ಹತ್ರ ಸುಮ್ಮನೆ ಕೂರುವಾಗ ಅದೇ ಹೇಳ್ತಿದ್ದೆ, ಒಂದು ಸ್ವಲ್ಪ ಟೈಮ್ ಆದರೂ ಅವನ್ನ ಇರಿಸ್ಬೇಕಿತ್ತು, ಸಕ್ಸಸ್ ನೋಡಿ ಅದನ್ನು ಅನುಭವಿಸಿ ಹೋಗಬೇಕಿತ್ತು ಅಂತ. ಯಾಕಂದರೆ ಆ ಸಕ್ಸಸ್ಗೋಸ್ಕರ ತುಂಬ ಶ್ರಮ ಪಟ್ಟಿದ್ದು, ತುಂಬ ಅಂದರೆ ತುಂಬ. ಯಾಕಂದರೆ ಫಸ್ಟು ಸಣ್ಣ ಆಗಬೇಕು ಅಂತ ಹೇಳಿದರು, ಸಣ್ಣ ಆಗಿದ್ದ, ಬೇಡ ನೀನು ಮುಂಚಿನ ಥರ ಇರಬೇಕು ಅಂದಿದ್ದಕ್ಕೆ ಒಂದು 20 ದಿನದಲ್ಲಿ ಪುನಃ ಅದೇ ಅವನು ಏನು ಫುಡ್ಡಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಪುನಃ ಬಲ್ಕ್ ಆಗಿದ್ದ. ಅಷ್ಟು ಶ್ರಮ ಪಡ್ತಾ ಇದ್ದ. KGದೆಲ್ಲ ಲೆಕ್ಕ ಅಷ್ಟು ಇಲ್ಲ, ಬಟ್ ಸಣ್ಣ ಆಗಿದ್ದು ಹೌದು. ಅಂದರೆ ಅವನಿಗೆ ಅದೆಲ್ಲ ದೊಡ್ಡ ವಿಷಯನೂ ಆಗಿರಲಿಲ್ಲ, ಯಾಕಂದರೆ ಅವ್ನು ಸ್ವಲ್ಪ ವರ್ಕೌಟ್ ಎಲ್ಲ ಮುಂಚೆಯಿಂದ ಗೊತ್ತಿರೋದ್ರಿಂದ ಅವ್ನಿಗೆ ಫುಡ್ ಎಷ್ಟು ಹಾಕಬೇಕು, ಹೆಂಗೆ ಯಾವ ಫುಡ್ ತಗೊಂಡ್ರೆ ಹೆಂಗಾಗುತ್ತೆ, ಏನು ವರ್ಕೌಟ್ ಮಾಡ್ಬೇಕಂತ ಕರೆಕ್ಟಾಗಿ ಗೊತ್ತಿತ್ತು. ಎಲ್ಲ ನ್ಯೂಸಲ್ಲಿ ನೋಡಿದಾಗ ಅವ್ನು ಜಿಮ್ ಮಾಡಿದ್ದು ಇದಾಯಿತು ಅದಾಯ್ತು ಏನೋ ಅಂತಾರೆ, ಅಂಥದ್ದು ಏನು ಆಗೋಕ್ಕೆ ಚಾನ್ಸೇ ಇಲ್ಲ. ಅಷ್ಟು ಕ್ಲಾರಿಟಿ ಇದ್ದ ಅವ್ನ ಬಾಡಿ ಬಗ್ಗೆ, ಹೆಲ್ತ್ ಬಗ್ಗೆ ಅಷ್ಟು ಡೆಡಿಕೇಶನ್ ಇಟ್ಟು ಮಾಡ್ತಾ ಇದ್ದ. ಸಕ್ಸಸ್ಸು ಪಕ್ಕ ಆಲ್ರೆಡಿ ಸಿಕ್ಕಿದೆ, ಬಟ್ ಅದನ್ನು ನೋಡೋ ಭಾಗ್ಯ ಅವನಿಗಿಲ್ಲ, ಅದನ್ನು ಎಂಜಾಯ್ ಮಾಡೋ ಭಾಗ್ಯ ಅವನಿಲ್ಲ, ಅನುಭವಿಸೋ ಭಾಗ್ಯ ಅವನಿಗಿಲ್ಲ. ಅದನ್ನು ಮುಂದುವರ್ಸ ಆ ಜರ್ನಿ ಸಕ್ಸಸ್ ಸಿಕ್ಕಿದ್ಮೇಲೆ ಆ ಸಕ್ಸಸ್ ಜೊತೆ ನೆಕ್ಸ್ಟ್ ಜರ್ನಿ ಮಾಡ್ತಾರಲ್ವ, ಆ ಭಾಗ್ಯ ಅವನಿಗಿಲ್ಲ ಅನಿಸುತ್ತೆ. ದೊಡ್ಡ ಸಕ್ಸಸ್ ಸಿಗ್ತಾಯಿತ್ತು, ಬಟ್ ಅದನ್ನು ನಮ್ಗಂತ ಬಿಟ್ಟು ಹೋದ್ನೋ ಯಾರೂ ಏನೋ ಗೊತ್ತಿಲ್ಲ. ನಾವಿನ್ನು ನೋಡಿ ಖುಷಿ ಪಡ್ಬೇಕಷ್ಟೇ ಆ ಸಕ್ಸಸ್ನ. ದೇವರು ತುಂಬಾ ಅನ್ಯಾಯ ಮಾಡ್ದ ಅಂತ ಅನ್ಸುತ್ತಲ್ವಾ ರಾಕೇಶ್ ಪೂಜಾರಿ? ಗೊತ್ತಿಲ್ಲ, ದೇವರು ಮುಂಚೆ ನಿರ್ಧಾರ ಮಾಡಿದ್ರೆ ಏನು, ಅವನ ವಿಷಯದಲ್ಲಿ ಇಷ್ಟು ವರ್ಷನೇ ಇರಬೇಕು, ಅವನು ಇಷ್ಟರಲ್ಲೇ ಇರಬೇಕು ಅಂತ ಬರ್ದಿರ್ತಾನೋ ಏನೋ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ದೇವರು ಹಣೆ ಬರ ಬರ್ದಿರ್ತಾರೆ, ಇಲ್ಲಿವರೆಗೆ ಮಾತ್ರ ಪುಲಿಸ್ ಸ್ಟಾಪ್ ಹಾಕಿರ್ತಾರೆ ಅಂತ. ಅವ್ರ ಮುಂಚಿನ ನಿರ್ಣಯ ಅವರೇ ಚೇಂಜ್ ಮಾಡೋಕ್ಕಾಗಲ್ಲ, ಅವ್ರ ಬ್ರಹ್ಮ ಬರೋದು ಹಣೆ ಬರ ಅವನಿಗೆ ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಅವ್ರು ತಪ್ಪಂತ ಹೇಳೋಕ್ಕಾಗಲ್ಲ, ತಪ್ಪು ನಮ್ಮದೇ ಅನಿಸುತ್ತೆ. ನಾವು ತುಂಬ ಹಚ್ಕೊಂಡ್ಬಿಟ್ಟಿವಿ ಅವನು, ತುಂಬ ಅಂದರೆ ತುಂಬ. ನಮ್ಮ ಸರ್ಕಲ್ ಏನಿದೆ ಅದರಲ್ಲಿ ಒಂದು ಕೇಂದ್ರ ಬಿಂದು ಥರ ಅವನಿದ್ದ. ಆ್ಯಕ್ಚುಲಿ ಅವ್ನ ಸಕ್ಸಸ್ಗೋಸ್ಕರ ನಾವು ಕಾಯ್ತಿದ್ವಿ. ಇವಾಗ ಯಾರೇ ಆಗಲಿ ದೊಡ್ಡ ದೊಡ್ಡ ಸ್ಟಾರ್ಗಳಾದರೆ ಇವಾಗ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಅವ್ರು ಒಂದು ಸಕ್ಸಸ್ ಸಿಕ್ಕಿದ್ದು ಅವ್ರ ಟೀಮ್ ಅವ್ರಿಗೆ ಇಡೀ ಲೈಫ್ಗೆ ಅದಾಯಿತು, ಅವ್ರಿಗೆ ಮಾತ್ರ ಅಲ್ಲ ಅವ್ರ ತಂಡಕ್ಕಾಯಿತು. ಸೊ ನಾವು ಅದನ್ನು ಹಾನೆಸ್ಟ್ ಆಗಿ ಹೇಳ್ತಿದ್ವಿ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ರಾಕೇಶ್ ಒಂದು ಹಿಂಗೆ ಹೋದರೆ ನಾವು ಸೆಟಲ್ ಆಗ್ತೀವಿ, ಅವನ ಜೊತೆ ನಾವು ಇರ್ತೀವಿ ಅಂತ. ಯಾಕಂದರೆ ಅವ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ನೀವು ನನ್ನ ಜೊತೆ ಇದ್ದೀರಾ ಅಂತ, ನಾವು ಕೇಳಬೇಕಾಗಿಲ್ಲ ನಾನು ನಿನ್ನ ಜೊತೆ ಇರ್ತೀನ ಅಂತ. ಅದು ಕೇಳುವಂಥ ಪ್ರಶ್ನೆ ಅಲ್ಲ, ಜೊತೆಲಿ ಇರ್ತೀವಿ ಅಷ್ಟೇ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಅದೆಲ್ಲ ಒಂದು ಸ್ವಲ್ಪ ಸಕ್ಸಸ್ ವಿಷಯದ ಬಿಟ್ಟರೆ ನಾವು ತುಂಬ ಎಲ್ಲ ವಿಷಯದಲ್ಲಿ ಎಮೋಷನಲ್ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಕನೆಕ್ಟ್ ಆಗಿದ್ದೀವಿ. ಅದು ನಮ್ಮ ತಪ್ಪು ಅಂತ ಇವಾಗ ಫೀಲ್ ಆಗ್ತಿದೆ, ಯಾರನ್ನೂ ಜಾಸ್ತಿ ಹಚ್ಕೋಬಾರ್ದು ಅಂತ.